ಹಳೆಯ ಮಾತ್ರೆ ಅಥವಾ ಯಾವುದೇ ಒಂದು ಜ್ವರದ ಮಾತ್ರೆ ಇದ್ದರೆ ಸಾಕು, ಇಲಿಗಳು ನಿಮ್ಮ ಮನೆಯ ಹತ್ತಿರ ಸುಳಿಯೋದಿಲ್ಲ. ಇಂತಹ ಒಂದು ಸೂಪರ್ ಟಿಪ್ಸ್ ತಿಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಇಲಿ ಸಾಯಲ್ಲ, ನಿಮ್ಮ ಮನೆಯಿಂದನೇ ಓಡಿ ಹೋಗುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಇಲಿಗಳು ಏನಾದರೂ ನಮ್ಮ ಮನೆಗೆ ಸೇರಿಕೊಂಡು ಅಂತಂದರೆ ದೊಡ್ಡ ಅಪಾಯ ಅಂತಲೇ ಹೇಳ್ಬೋದು. ಇದರಿಂದ ನಾನಾ ರೀತಿಯ ರೋಗಗಳು ಬರೋದಲ್ಲದೆ ಮನೆಯಲ್ಲಿರುವ ವಸ್ತುಗಳನ್ನು ಕೂಡ ಇದು ಹಾಳು ಮಾಡಾಕುತ್ತೆ. ಇದರಿಂದ ಏನು ಮಾಡ್ಬೋದು, ಇದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಮ ಮನೆಯಲ್ಲಿ ಎಕ್ಸ್ಪೈರಿ ಆಗಿರುವಂಥ ಟ್ಯಾಬ್ಲೆಟ್ಸ್ ಇದ್ದರೆ ಸುಮಾರು ಒಂದು 4ರಿಂದ 5 ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ. ಎಕ್ಸ್ಪೈರಿ ಆಗಿರೋ ಟ್ಯಾಬ್ಲೆಟ್ನೇ ತೊಗೋಬೇಕು ಅಂತಿಲ್ಲ, ಯಾವುದಾದ್ರೂ ನೀವು ಜ್ವರದ ಒಂದು 4 ಟ್ಯಾಬ್ಲೆಟ್ನ ತೊಗೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಇಟ್ಕೊಳ್ಳಿ. ಇವಾಗ ಒಂದು ಬೌಲ್ ತೊಗೊಳ್ಳಿ. ಇದಕ್ಕೆ ಸುಮಾರು ಒಂದು 2 ಚಮಚದಷ್ಟು ಗೋಧಿ ಹಿಟ್ಟನ್ನು ಅಥವಾ ಅಕ್ಕಿ ಹಿಟ್ಟು ಇಲ್ಲಾಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಚಮಚದಷ್ಟು ಕರಿಮೆಣಸಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಮೆಣಸಿನ ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾವೇನು ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಪೌಡರ್ನ ಕೂಡ, ಮಾತ್ರೆ ಪೌಡರ್ನ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲವನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಇದು ಉಂಡೆ ರೀತಿ ಬರಬೇಕು, ಅಷ್ಟು ಗಟ್ಟಿಯಾಗಿ ಕಲಿಸಿದ್ರೆ ಸಾಕು. ತುಂಬ ನೀರಾಗೂ ಕೂಡ ಕಲಿಸ್ಬೇಡಿ. ಇದನ್ನು ಒಂದೊಂದೇ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಇದನ್ನು ಸಪ್ರೇಟಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ಎಲ್ಲೆಲ್ಲ ಇಲಿಗಳು ಜಾಸ್ತಿ ಓಡಾಡುತ್ತಲ್ವ ಆ ಜಾಗದಲ್ಲೆಲ್ಲ ಇದನ್ನು ಇಡ್ತಾ ಬರಬೇಕು. ಇದನ್ನು ತಿಂದರೆ ಈ ಇಲಿಗಳಿಗೆ ಕರಿಮೆಣಸಿನ ಪುಡಿ ಇರುತ್ತಲ್ಲ, ಅದರಿಂದ ಅದಕ್ಕದು ಆಗೋದಿಲ್ಲ. ಅದು ನೀರು ಹುಡ್ಕೊಂಡೇ ಓಡಿ ಹೋಗುತ್ತೆ. ಮನೆಯಲ್ಲಿ ಇಲಿಗಳ ಸಾವಾಸನೆ ಇರೋದಿಲ್ಲ, ಇಲಿ ಒಂದು ಕೂಡ ನಿಮ್ಮ ಮನೆಯಲ್ಲಿ ಇರೋದಿಲ್ಲ. ಏನಾಗುತ್ತೆ ಗೊತ್ತಾ, ಇಲಿಗಳು ಏನಾದರೂ ಅದನ್ನು ತಿಂದು ಸತ್ತೋದ್ರೆ ಅದು ಎಲ್ಲಿ ಸತ್ತಿರುತ್ತೆ ಅಂತ ನಮಗೂ ಗೊತ್ತಾಗೋದಿಲ್ಲ. ಅದನ್ನ ಹುಡ್ಕೋದಕ್ಕೂ ತೊಂದರೆ ಆಗುತ್ತೆ. ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಅದನ್ನ ತಿಂದು ಅದಕ್ಕೆ ತಡೆಯೋಕ್ಕಾಗದೆ ಅದು ನೀರು ಹುಡ್ಕೊಂಡು ಓಡೋಗುತ್ತೆ. ನೀವು ಇದನ್ನು ಒಂದು 15 ದಿನಕ್ಕೊಮ್ಮೆ ಮತ್ತೆ ಮಾಡ್ತಾ ಇರಬೇಕಾಗುತ್ತೆ. ಯಾಕಂದರೆ ಒಂದೇ ಸಲಕ್ಕೆ ಹೋಯಿತು ಅಂತ ಬಿಡೋಕ್ಕಾಗೋದಿಲ್ಲ. ಇಲಿಗಳು ಎಲ್ಲಿ ಬಚ್ಚಿಟ್ಕೊಂಡಿರ್ತವೆ ಅಂತ ಗೊತ್ತಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.